ಇವತ್ತು ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಕೀಳುವಾಗ ಏನಾಯ್ತಂದ್ರೆ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಇವತ್ತು ಮಾಡ್ತಾ ಇದ್ದೀನಿ ಮೊದಲನೇ ಲಾಗು, ಅದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಮೊದಲಿಗೆ ಯಾರಾದರೂ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ಆಲ್ ಮೇಲೆ ಪ್ರೆಸ್ ಮಾಡಿ. ಆಯ್ತಾ ಸಬ್ಸ್ಕ್ರೈಬು? ನಡೀರಿ ಮತ್ತೆ ಇವತ್ತು ಕೆಲಸ ಸ್ಟಾರ್ಟ್ ಮಾಡುವ. ಬೆಳಗ್ಗೆ ತಕ್ಷಣ ಒಂದು ಲೋಟ ಟೀ ಕುಡಿದು ಮತ್ತೆ ಹೊರಗಡೆ ಬಂದು ವೆದರ್ ಚೆಕ್ ಮಾಡಿ ಬಂದು ಹೊರಗಡೆ ನಿಂತಿದ್ದೆ. ಆವಾಗ ನಮ್ಮ ಅಪ್ಪ ಫೋನ್ ಮಾಡ್ಬಿಟ್ಟು, ಬಾ ತೆಂಗಿನಕಾಯಿ ಎತ್ಕೊಂಡ್ ಬರ್ಬೇಕು ಅಂದ್ಬಿಟ್ಟು ಚೀಲ ತಗೋಬಾ ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪವರೆಲ್ಲ ಹೊಲ್ತಕ್ ಬಂದು. ಅಷ್ಟೊತ್ತಿಗೆ ನಮ್ಮ ಅಪ್ಪವ್ರು ಆಲೆ ಒಂದು ತೆಂಗಿನ ಮರದಲ್ಲಿ ಕಾಯಿ ಕೆಡಕ್ತಾ ಇದ್ರು. ಆದ್ರೆ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪವರೆಲ್ಲ ತೆಂಗಿನ ಸಸಿ ನೆಟ್ಟಿದ್ರು. ಅದಕ್ಕೆ ಮಳೆ ಓದಿತ್ತಿಲ್ಲ, ನೀರು ಏನ ಅಂತ ಹೋಗಿದ್ರು. ಉದ್ದಾಯ್ತೆ ತೆಂಗಿನ ಮರ ಅನ್ಬಿಟ್ಟು ಜಲ್ಲೆಗೆ ಫಸ್ಟ್ ಕುಡ್ಲು ಕಟ್ಕತ್ತಿದ್ರು. ಆಮೇಲೆ ಒಂದು ಏಣಿ ಹಾಕೊಂಡು ಹತ್ಬಿಟ್ಟು ಕೀಳೋಣ ಅಂತ ಹೋಯ್ತಿದ್ರು. ಅಷ್ಟೊತ್ತಿಗೆ ತೆಂಗಿನ ಸಸಿಗೆ ನೀರು ಯಾಕೆ ನಮ್ಮ ಚಿಕ್ಕಪ್ಪನು ನಮ್ಮ ದೊಡ್ಡಪ್ಪನು ನೀರ್ ತರಕ್ಕೆ ಹೇಳ್ತಿದ್ರು. ನಮ್ಮ ಚಿಕ್ಕಪ್ಪ ತೆಂಗಿನ ಸಸಿಗೆ ನೀರು ತರಕ್ ಹೋದ್ರು. ಆದ್ರೆ ನಮ್ಮ ಪಪ್ಪ ಎಣ್ಣೆ ಹತ್ಬಿಟ್ಟು ನೋಡ್ತು, ಆಗ್ನಿಲ್ಲ ಹತ್ತಕ್ಕೆ. ಅದಕ್ಕೆ ಏನ್ ಮಾಡಿದ್ರು, ರೋಟಿ ಜಲ್ಲೆಲಿ ಎಳೆದ ಅಂತ ನೋಡಕ್ಕೆ ಟ್ರೈ ಮಾಡಿದ್ರು. ರೋಟಿ ಜಲ್ಲೆಲಿ ಎಳೆಯಕ್ ಆಗದಕ್ಕೆ ನಮ್ಮ ಚಿಕ್ಕಪ್ಪ ನಮ್ಮ ಪಪ್ಪಗೆ ಹೆಲ್ಪ್ ಮಾಡಕ್ಕೆ ನಿಂತ್ಕೊಂಡ್ರು. ಮುಂದೆ ಏನಾಯ್ತು ಅಂತ ನೀವೇ ನೋಡಿ. ಮೊದ್ಲಾಗಿ ನಮ್ಮ ಅಪ್ಪ ಮರ ಮೇಲೆ ಕತ್ತಿದೆ ತಪ್ಪು. ಉದ್ದಾಗಿತ್ತು ಮರ, ಮತ್ತೆ ಕಾಯಿ ಬಂದು ಮೈ ಮೇಲೆ ಬಿದ್ಬಿಡ್ತು. ಸರಿ ಹೋಗ್ಲಿ ಪರವಾಗಿಲ್ಲ, ಏನೂ ಆಗಿಲ್ಲ ಅಂದ್ಬಿಟ್ಟು ಕಾಯಿಗಳೆಲ್ಲ ತುಂಬಿಕೊಂಡು ಮನೆ ಹತ್ರ ಬಂದು. ಮನೆ ಹತ್ರ ಬಂದ್ರೆ ಇಲ್ಲೊಂದು ದೊಡ್ಡ ಸೀನ್ ನಡೀತಾ ಇತ್ತು. ಅದಾದ್ಮೇಲೆ ಇದ್ದಿಲ್ಲ ನಮ್ಮ ಹಳ್ಳಿ ಸ್ಟೈಲ್ ರಾಗಿ ಮುದ್ದೆ ಮತ್ತೆ ಕೋಳಿ ಸಾರು ಊಟ ಮಾಡ್ಕೊಂಡು. ಇವತ್ತು ಏನಪ್ಪ ಹಿಂಗ್ ಕೆಲಸ ಇತ್ತು ಅಂದ್ರೆ, ಮನೆ ಹತ್ರ ಬೇಲ್ಗಳು ಕಟ್ಟಿದ್ದು, ಉಡಿಬೇಲು. ಅವ್ರು ಕರೆದಿದ್ದು ಅದಕ್ಕೆ ಉಡಿಬೇಲ್ ಕೊಡೋಣ ಅಂತ ಬಂದಿದ್ದು. ಆದ್ರೆ ಒಯ್ಯ ಬರೀ ಕೇಳಿದೆ 6 ರೂಪಾಯಿ. ಹಿಂಗೆ ನೋಡಿ ರೈತರ ಜೀವನ. ಬೆಳೆದು 6 ಕಾಸು 3 ಕಾಸು ಆಗೋದಿಲ್ಲ. ಆದ್ರೆ ಗೊಬ್ಬರದ ರೇಟು ಎಲ್ಲ ಗಗನಕ್ಕೆ ಇರೋದೆ. ಆಳುಗಳಂತೂ 750 ರೂಪಾಯಿ ಕೂಲಿ, ಒಂದ್ ನೈಟಿ ಎಣ್ಣೆಗೆ ಇಲ್ದೇನೆ ಹೋಗಕ್ಕೆ ಇಲ್ಲ. ಅಂತದ್ರಲ್ಲಿ ರೈತರು ಏನಂತ ಮಾಡ್ಬೇಕು ಅಂತ ಕಮೆಂಟ್ ಮಾಡ್ರಿ. ಓಕೆ, ನೀವು ರೈತರ ಮಕ್ಕಳಾಗಿರೋ ಕಮೆಂಟ್ ಮಾಡಿ. ಮತ್ತೆ ಯಾವ ಊರಿಂದ ನೋಡ್ತಾ ಇದೀರ ಅಂತಾನು ತಿಳಿಸಿ. ಬೇಲೆಲ್ಲ ಕೊಟ್ಟು ಮನೆ ಒಳಗೆ ಬಂದು ಒಳಗೆ ಬರೋದಕ್ಕೆ ನಮ್ಮ ಅಮ್ಮ ಆಲೆ ಶುರು ಹಚ್ಕೊಂಡಿತ್ತು. ನಂಗೋಸಿ ಕಾಸು ಕೊಡ್ರಿ, ನಂಗೋಸಿ ಕಾಸು ಕೊಡಿ, ಏನಾರು ತಗೋಬೇಕು ಅಂತ. ಅದಕ್ಕೆ ನಮ್ಮ ಅಪ್ಪ ಏನು ಕಚ್ಚಾಡ್ಕೊಂಡು ಇಬ್ರು ಕಚ್ಚಾಡ್ತಾ ಇದ್ರು. ಆದ್ರೂ ಕೊಡ್ದೇ ಹೋಯ್ತು. ಆಮೇಲೆ ನಮ್ಮ ಅಪ್ಪ ನಾನು ವಿಡಿಯೋ ಮಾಡ್ತಾವನೆ ಅಂದ್ಬಿಟ್ಟು ಆ ಕಡೆಗೆ ಹೋಗಿ ಕೊಡ್ತು. ಎಷ್ಟಪ್ಪ ಕೊಡ್ತು ಅಂದ್ರೆ 50 ರೂಪಾಯಿ ಕೊಟ್ಟದೆ. ಸರಿ ಆಯ್ತು ಅಂದ್ಬಿಟ್ಟು ನನ್ಗೆ 50, ನಮ್ಮ ಅಮ್ಮಂಗೆ 50 ರೂಪಾಯಿ ಕಾಸು ಕೊಡ್ತು. ಅದಾದ್ಮೇಲೆ ನಾನು ದನ ಹಿಡ್ಕೊಂಡು ಹೊಲ್ತಕ್ ಬಂದೆ. ನಮ್ಮ ಅಪ್ಪ ಹುಣ್ಸರ್ಗೆ ಹೋಗ್ಬೇಕು, ಹುಣ್ಸರ್ಗೆ ಹೋಗಿ ಕೆಲಸ ನೀನ್ ದನ ನೋಡ್ಕೊ ಅಂತು. ಅಷ್ಟೊತ್ತಿಗೆ ಮಧ್ಯಾಹ್ನದೊತ್ತಿಗೆ ಮಳೆ ಬತ್ತು. ಒಂದು 3:30 4 ಗಂಟೆಗೆ ದನ ಮೇಯಿಸ್ಕೊಂಡು ಹೊಲ್ತವಿಂದ ಮನೆ ಹತ್ರ ಬಂದೆ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಮತ್ತೆ ಈ ಚಾನಲ್ ನಲ್ಲಿ ಇದೇ ಫಸ್ಟ್ ಡೇ ವಿಡಿಯೋ ಆಗಿತ್ತು. ಅದೇ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಸಿಗುವ ನಾಳೆ. ಬಾಯ್ ಬಾಯ್.